ಹಟ್ಟೆ ಚಿನ್ನದ ಗಣಿಯ ಮೈನಿಂಗ್ ವೇಳೆ ಮಣ್ಣು ಕುಸಿತ ಆಗಿದೆ. ಇನ್ನು ಈ ದುರಂತದಲ್ಲಿ ಓರ್ವ ಕಾರ್ಮಿಕ ಸಾವನ್ನಪ್ಪಿದ್ದಾರೆ. ಮತ್ತೊಬ್ಬ ಕಾರ್ಮಿಕನ ಕಾಲು ಮುರಿತ ಆಗಿದೆ. ರಾಯಚೂರಿನ ಲಿಂಗಸಗೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿಯಲ್ಲಿ ಘಟನೆ ಆಗಿರೋದು. 2800 ಅಡಿ ಆಳದಲ್ಲಿ ಗೋಲ್ಡ್ ಮೈನಿಂಗ್ ಮಾಡುವಂತ ಸಂದರ್ಭದಲ್ಲಿ ಇಂಥದ್ದೊಂದು ದುರ್ಘಟನೆ ಆಗಿದೆ. ಲಿಂಗಸಗೂರು ತಾಲೂಕಿನ ವೀರಾಪುರ ಗ್ರಾಮದ ಶರಣಬಸವ ಸಾವನ್ನಪ್ಪಿದ್ದಾರೆ. ಇನ್ನು ಗಾಯಗೊಂಡಂತ ಕಾರ್ಮಿಕನನ್ನ ಸದ್ಯ ಬೆಳಗಾವಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಮೈನಿಂಗ್ ಮಾಡುವಂತ ಹೊತ್ತಿನಲ್ಲಿ ಹಟ್ಟಿ ಚಿನ್ನದ ಗಣಿಯಲ್ಲಿ ಅಂದ್ರೆ ಸುಮಾರು 2800 ಅಡಿ ಆಳದಲ್ಲಿ ಯಾವಾಗ ಮೈನಿಂಗ್ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ದುರ್ಘಟನೆಯಾಗಿದೆ. ಜೊತೆಯಲ್ಲಿ ಓರ್ವ ಕಾರ್ಮಿಕ ಸಾವನ್ನಪ್ಪಿದ್ರೆ ಮತ್ತೋರ್ವ ಕಾರ್ಮಿಕನ ಕಾಲು ಮುರಿದು ಹೋಗಿ ಸದ್ಯ ಬೆಳಗಾವಿಯಲ್ಲಿ ಆತನಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಬಹಳ ಪ್ರಮುಖವಾಗಿ ಲಿಂಗಸಗೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿಯಲ್ಲಾಗಿರುವಂಥ ದುರ್ಘಟನೆ ಇದು. ಜೊತೆಲೀಗ ಮೃತಪಟ್ಟಿರುವಂಥ ಕಾರ್ಮಿಕನ ಹೆಸರು ಶರಣಬಸಪ್ಪ. ಆತ ಅದೇ ಗ್ರಾಮದ ಲಿಂಗಸಗೂರು ತಾಲೂಕಿನ ವೀರಾಪುರ ಗ್ರಾಮದಲ್ಲಿ ಇರುವಂಥ ನಿವಾಸಿ ಆತ. ಜೊತೆಯಲ್ಲಿ ಮತ್ತೋರ್ವ ಕಾರ್ಮಿಕನಿಗೂ ಕೂಡ ಗಂಭೀರವಾದಂಥ ಆರೋಗ್ಯ ಸಮಸ್ಯೆ ಆಗಿದೆ. ಆ ನಿಟ್ಟಿನಲ್ಲಿ ಆತನನ್ನು ಬೆಳಗಾವಿ ಆಸ್ಪತ್ರೆಗೆ ರವಾನೆ ಮಾಡುವಂಥ ಕೆಲಸ ಕೂಡ ನಡೆದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಇವರೇ ಸದ್ಯ ಮೃತಪಟ್ಟಿದ್ದಾರೆ. ಈ ದುರಂತದಲ್ಲಿ ಮೈನಿಂಗ್ ಮಾಡ್ತಾ ಇದ್ರು. ಬಹಳಷ್ಟು ಆಳ ಇರುತ್ತೆ, ಬಹಳಷ್ಟು ಜಾಗೃತಿಯನ್ನು ವಹಿಸ್ಕೊಳ್ಬೇಕಾಗತ್ತೆ. ಬಟ್ ಇಂಥದ್ದೊಂದು ಅಚಾತುರ್ಯ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ರಾಯಚೂರಿನ ರಿಪೋರ್ಟರ್ ಅನಿಲ್. ಅನಿಲ್, ಈ ಘಟನೆ ಹೇಗಾಯಿತು? ಜೊತೆಯಲ್ಲಿ ಈಗ ಮೃತರ ಕುಟುಂಬಕ್ಕೆ ಏನಾದರೂ ಪರಿಹಾರ ಏನಾದರೂ ಘೋಷಣೆ ಮಾಡಿದಾರಾ? ಜೊತೆಯಲ್ಲಿ ಈಗ ಇನ್ನೋರು ಕಾಲು ಮುರಿದುಕೊಂಡಿರುವ ಗಾಯಗೊಂಡಿರುವಂಥ ಕಾರ್ಮಿಕನ ಯಾವ ರೀತಿಯಾಗಿ ಚಿಕಿತ್ಸೆ ನೀಡಲಾಗ್ತಿದೆ, ಏನೆಲ್ಲ ಅಪ್ಡೇಟ್ಸ್ ಇದೆ? ಅಖಿಲೇಶ್, ನಿಜವಾಗ್ಲೂ ಏನೋ ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಹಟ್ಟಿ ಪಟ್ಟಣದಲ್ಲಿ ಏನು ಚಿನ್ನದ ಗಣಿ ಇರುವಂತದ್ದು. ಆದ್ರೆ ಗಣಿಯಲ್ಲಿ ಆಳದಲ್ಲಿ 2800 ಮೀಟರ್ ಒಳಗಡೆ ಇರುವಂತ ಗಣಿಯಲ್ಲಿ ಹೋಗಿ ಆ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಮಣ್ಣು ಕುಸಿದು ಒಬ್ಬ ಕಾರ್ಮಿಕ ಸಾವಾಗಿದೆ. ಇನ್ನೊಬ್ಬ ಕಾರ್ಮಿಕಗೂ ಕೂಡ ಕಾಲು ಮುರಿದಿರುವಂತ ಘಟನೆ ಮುಂಜಾನೆ ಆಗಿರುವಂತದ್ದು. ಇದರಿಂದಾಗಿ ಏನು ಶರಣಬಸವ ಎನ್ನುವಂತ ಮೃತ ಕಾರ್ಮಿಕ ಕೂಡ ಆ ಮಣ್ಣಲ್ಲಿ ಸಿಕ್ಕೊಂಡು ಸಾವನ್ನಪ್ಪಿರುವಂತ ಒಂದ್ ಕಡೆ ಆದ್ರೆ, ಇನ್ನೊಬ್ಬ ಕಾರ್ಮಿಕನು ಕೂಡ ಏನು ಹೆಚ್ಚಿನ ಚಿಕಿತ್ಸೆಗಾಗಿ ಧಾರವಾಡಕ್ಕೂ ಕೂಡ ಅಲ್ಲಿರುವಂತ ಸಿಬ್ಬಂದಿಗಳು ಶಿಫ್ಟ್ ಮಾಡಿರುವಂತದ್ದು. ಆದ್ರೆ ಏನು ನಿರಂತರವಾಗಿ 1 ವಾರದಿಂದ ಸುರಿಯುತ್ತಿರುವಂತ ಸಾಕಷ್ಟು ಮಳೆಯಿಂದಾಗಿ ಮಣ್ಣು ಕುಸಿತ ಆಗಿರುವಂತದ್ದು ಕೆಲವು ಅನುಮಾನಕ್ಕೆ ಈಡಾಗಿರುವಂತದ್ದು. ಇದರಿಂದಾಗಿ ಹೆಚ್ಚಿನ ಚಿಕಿತ್ಸೆಗಾಗಿಯೂ ಕೂಡ ಎಲ್ಲ ರೀತಿಯಾದಂತಹ ಸಿಬ್ಬಂದಿಗಳು ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು ಅಖಿಲೇಶ್. ಧನ್ಯವಾದಗಳು ಅನಿಲ್ ಕುಮಾರ್ ತಮ್ಮೆಲ್ಲ ಮಾಹಿತಿಗೆ.